ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಮೊದಲನೆಯದಾಗಿ ಶ್ರೀಚಕ್ರ ಚಾನಲ್ ವೀಕ್ಷಕರಿಗೆ, ಸಮಸ್ತ ಕನ್ನಡ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಯುಗಾದಿ ದಿನದಂದು ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ನಿಮ್ಮ ಪ್ರಯತ್ನಗಳು, ಸಂಕಲ್ಪಗಳು, ಕನಸುಗಳು ನನಸಾಗಲಿ ಅಂತ ಪ್ರಾರ್ಥಿಸುತ್ತಾ, ಈ ದಿನ ನಕ್ಷತ್ರಗಳಲ್ಲಿ ಜನಿಸಿರುವಂತಹ 27 ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಶ್ರೀ ವಿಶ್ವಾವಸುನಾಮ ವರ್ಷ 2025 ಇಸ್ವಿಯಲ್ಲಿ ಯಾವ ಯೋಗ ಗ್ರಹ ಫಲಿತಾಂಶಗಳು ಸಿಗುತ್ತಾ ಇದೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಸಿಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಮಾಡಿಕೊಂಡದರಲ್ಲಿ ನೀವು ಅದ್ಭುತವಾದಂತಹ ಫಲಗಳನ್ನು ಈ ವರ್ಷ ಕಾಣಬಹುದು ಅಂತ ಹೇಳುತ್ತಾ, ಮುಖ್ಯವಾಗಿ ಹಿಂದಿನ ದಿನಗಳಲ್ಲಿ ನಾವು ಅಶ್ವಿನಿ ನಕ್ಷತ್ರ ಬಗ್ಗೆ ಹೇಳಿದ್ದೇವೆ. ಈಗ ಭರಣಿ ನಕ್ಷತ್ರ, ರಾಹುಗ್ರಹ ಉದ್ಭವ ಆಗಿರುವಂತಹ ನಕ್ಷತ್ರ ಭರಣಿ ನಕ್ಷತ್ರ ಜಾತಕರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ಗ್ರಹವು ಅನುಕೂಲವಾಗ್ತಾ ಇದೆ ಅಂತ ಹೇಳುವುದಾದರೆ, ಮುಖ್ಯವಾಗಿ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಈ ವರ್ಷ ಸಾಮಾನ್ಯವಾಗಿ ಅವರ ದಾಂಪತ್ಯ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಕಾಡುತ್ತೆ, ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ಮುಖ್ಯವಾಗಿ ಇವರ ವೈವಾಹಿಕ ಜೀವನದಲ್ಲಿ ತಮ್ಮ ಸಂಗಾತಿಯ ಜೊತೆ ಮತ್ತು ಅವರ ಅತ್ತೆಯ ಮನೆಯಲ್ಲಿ ಅತ್ತೆಯ ಜೊತೆ ಕೆಲವೊಂದು ವಿಷಯಗಳಲ್ಲಿ ಮನಸ್ಪರ್ಧೆಗಳು, ಭೇದಾಭಿಪ್ರಾಯಗಳು ಮತ್ತು ಅನಾವಶ್ಯಕವಾಗಿ ವಾದ ವಿವಾದಗಳು ನಡೆಯುವಂತಹ ಸಾಧ್ಯತೆ ಈ ವರ್ಷ ಭರಣಿ ನಕ್ಷತ್ರದವರಿಗೆ ಗೋಚಾರವಾಗ್ತಾ ಇದೆ. ಆದ್ದರಿಂದ ಮುಖ್ಯವಾಗಿ ಸ್ತ್ರೀಯರು, ಭರಣಿ ನಕ್ಷತ್ರದಲ್ಲಿ ಜನನವಾಗಿರುವಂತಹ ಸ್ತ್ರೀಯರು, ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾತಿನ ಬರದಲ್ಲಿ ಅಥವಾ ಕ್ಷಣಿಕಾವೇಶದಲ್ಲಿ ನೀವು ಆಡುವಂತಹ ಕೆಲವು ಮಾತುಗಳು, ಕೆಲವು ಸಂದರ್ಭಗಳು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ನಿಮ್ಮ ಅತ್ತೆಯ ಮುಖಾಂತರ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗುವುದು, ನಿಮ್ಮ ಪತಿಯ ಜೊತೆ ಯಾವುದೋ ವಿಷಯಕ್ಕೆ ವಾದ ವಿವಾದಕ್ಕೆ ಇಳಿಯೋದು ಅಷ್ಟು ಸಮಂಜಸವಲ್ಲ. ಇದು ನಿಮ್ಮ ಸಂಬಂಧಗಳಲ್ಲಿ ಬಹಳ ದಿನಗಳ ಕಾಲ ಒಂದು ಬಿರುಕುನ ಮೂಡಿಸುವುದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಭರಣಿ ನಕ್ಷತ್ರೀಯ ಸ್ತ್ರೀಯರು ಗಮನದಲ್ಲಿ ಈ ವಿಷಯವನ್ನು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಈ ವರ್ಷ. ಮಾರ್ಚ್ 30ರಿಂದ ಶನಿ ಬದಲಾವಣೆ ಆಗ್ತಾ ಇದೆ. ಈ ಮುಖ್ಯವಾಗಿ ಮೇಷರಾಶಿಯಲ್ಲಿ 12ನೇ ಸ್ಥಾನಕ್ಕೆ ವ್ಯಯಭಾವದಲ್ಲಿ, ಅದೇ ಭರಣಿ ನಕ್ಷತ್ರಕ್ಕೆ ಈ 7.5 ಆರಂಭವಾಗ್ತಾ ಇದೆ. ಆದ್ದರಿಂದ ಇವರಿಗಿರುವಂತಹ ಕಷ್ಟಗಳು ಏನಿರುತ್ತೋ ಅವು ಸ್ವಲ್ಪ ಇದಕ್ಕೆ ಮುಂಚೆ ಏನಾದರೂ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಯಾವುದೋ ಆತಂಕಗಳು ಕಾಡ್ತಾ ಇರುತ್ತೆ, ಯಾವುದೋ ಒಂದು ವಿಷಯಕ್ಕೆ ಅಥವಾ ಮುಖ್ಯವಾದಂತಹ ಕಾರ್ಯಗಳಲ್ಲಿ ವಿಳಂಬತೆ ಆಗ್ತಾ ಇರುತ್ತೆ, ವಿಘ್ನಗಳು ಬರ್ತಾ ಇರುತ್ತೆ, ಅರ್ಧಕ್ಕೆ ಕೆಲಸಗಳು ನೀವು ನಿಲ್ಲಿಸಿರ್ತೀರ. ಅಂತಹ ಸಮಸ್ಯೆಗಳು ಅದು ವೈವಾಹಿಕ ಜೀವನದಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲೇ ಆಗಿರ್ಬೋದು, ಹಣಕಾಸಿನ ಜೀವನದಲ್ಲಾಗಿರ್ಬೋದು, ಅಂತಹ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗುವುದಕ್ಕೆ, ಅನೇಕ ಸಂದರ್ಭಗಳಲ್ಲಿ ನಿಮಗೆ ಈ ಸಮಸ್ಯೆಗಳು ಆಗುವುದಕ್ಕೆ ಭರಣಿ ನಕ್ಷತ್ರದವರಿಗೆ ಜಾಸ್ತಿ ಇದೆ. ಮುಖ್ಯವಾಗಿ ಈ ವರ್ಷ ಸಂದೇಹಗಳು ಜಾಸ್ತಿ ಆಗುತ್ತೆ, ಸಂಶಯ, ಪ್ರತಿಯೊಂದು ವಿಷಯದಲ್ಲಿ ಅನುಮಾನ. ಈ ಅನುಮಾನದಿಂದನೇ ಕೆಲವೊಂದು ತುಂಬ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯವಾಗಿರುವಂತಹ ಜೀವನಗಳ ಈ ಅನುಮಾನ ಅನ್ನುವಂತಹ ಒಂದು ಭೂತಕ್ಕೆ ಬಲಿಯಾಗುತ್ತವೆ. ಆದ್ದರಿಂದ ಅನುಮಾನಗಳು, ಸಂಶಯಗಳು, ಯಾವುದೇ ವಿಷಯವನ್ನು ಪ್ರಮಾಣವಾಗಿ ಕಣ್ಣಾರೆ ನೋಡಿಬಿಟ್ಟು ಯಾರೋ ಹೇಳಿದ್ದಾರೆ, ಯಾರೋ ಕೇಳಿದ್ದಾರೆ ಅಂತೆ ಕಂತೆಗಳನ್ನೆಲ್ಲನೂ ಬಿಡಬೇಕಾಗುತ್ತೆ. ಆದ್ದರಿಂದ ಈ ಅನುಮಾನಗಳು, ಸಂಶಯಗಳು ಜಾಸ್ತಿ ಆಗೋದಕ್ಕೆ ಸುಖ ಸುಮ್ಮನೆ ನಿಮ್ಮ ಮೇಲೆ ಯಾವುದೋ ಒಂದು ಬ್ಲೇಮ್ ಬರುತ್ತೆ, ಬ್ಲೇಮ್ ಮಾಡಿಸ್ಕೊಳ್ತೀರ. ನಿಂದೆಗಳು, ಆರೋಪಣೆಗಳು, ಅಭಿಯೋಗಗಳು ನಿಮ್ಮ ಮೇಲೆ ಸುಮ್ಮನೆ ಅನಾವಶ್ಯಕವಾಗಿ, ನಿಮ್ಮದು ಯಾವುದೇ ರೀತಿ ತಪ್ಪಾಗಲಿ ಮಿಸ್ಟೇಕ್ ಆಗಲಿ ಆಗಿರಲ್ಲ,
ಆದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ತಪ್ಪುಗಳಿಗೆ, ಕೆಲವೊಂದು ದೋಷಗಳಿಗೆ ಪರೋಕ್ಷವಾಗಿ ಆಗಲಿ ಪ್ರತ್ಯಕ್ಷವಾಗಿ ಆಗಲಿ ನಿಮ್ಮನ್ನು ಬೆರಳೆತ್ತಿ ತೋರಿಸುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಕಾಣ್ತಾ ಇದೆ. ಯಾವುದೇ ತಪ್ಪು ಮಾಡದಿದ್ರೂ, ಯಾವುದೇ ಮಾತು ಮಾತಾಡ್ತಿದ್ರೂ, ಯಾವುದೇ ತಪ್ಪು ಮಾಡದಿದ್ರೂ ಕೆಲವೊಂದು ಬಾರಿ ನಿಮ್ಮ ಮೇಲೆ ಇಲ್ಲದಿರುವಂತಹ ಅಪವಾದಗಳು ಬರುವಂತಹ ಸಾಧ್ಯತೆ ಇದೆ. ಆದರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅದು ಕಾಲನೇ ಅವರಿಗೆ ಬದಲು ನೀಡುತ್ತೆ, ಉತ್ತರ ನೀಡುತ್ತೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಆ ಕಾಲಕ್ಕೆ ತಕ್ಕಂತೆ ನಿಮ್ಮಲ್ಲಿರುವಂತಹ ಒಂದು ನಿಸ್ವಾರ್ಥ ಗುಣ, ನಿಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಗುಣ ನೀವು ಮಾಡಿಲ್ಲ ಅನ್ನುವುದು ಅತಿ ಶೀಘ್ರದಲ್ಲಿ ಅವರಿಗೆ ಅರಿವಾಗಿ ಒಂದು ಪಶ್ಚಾತ್ತಾಪ ಅನ್ನುವುದು ಕಾಡುವುದಕ್ಕೆ ಆರಂಭವಾಗುತ್ತೆ. ಮಾರ್ಚ್ 30ರಿಂದ ಕೌಂಟ್ ಮಾಡಿಟ್ಕೊಂಡ್ರೆ ಒಂದು 100 ದಿನಗಳ ಕಾಲ ಸ್ವಲ್ಪ ಮೌನವಾಗಿರೋದು ಉತ್ತಮ. ಅಂದರೆ ಒಂದು 3 ತಿಂಗಳ ಕಾಲ ನೀವು ಯಾವುದೇ ವಿಷಯದಲ್ಲಿ ಅನಾವಶ್ಯಕವಾಗಿ ವಾದಕ್ಕೆ ಇಳಿಯುವುದು, ಅನಾವಶ್ಯಕವಾಗಿ ಬೇರೆ ಬೇರೆ ವಿಷಯಗಳಲ್ಲಿ ನಿಮ್ಮ ತಲೆ ಹಾಕುವುದು, ಬೇರೆಯವರ ಥರ್ಡ್ ಪರ್ಸನ್ ಬಗ್ಗೆ ಮಾತಾಡೋದು, ಈ ರೀತಿ ಎಲ್ಲ ಬಿಡಬೇಕಾಗುತ್ತೆ. ಒಂದು 100 ದಿನಗಳ ಕಾಲ ನೀವು ಎಷ್ಟು ಮೌನವಾಗಿರ್ತೀರೋ, ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಎಷ್ಟು ಸಂಯಮನದಿಂದ ಇರ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ನೀವು ಆವೇಶದಲ್ಲಿ ಆ ಕೋಪದಲ್ಲಿ ತಗೊಳ್ಳುವಂತಹ ಕೆಲವು ನಿರ್ಧಾರಗಳು ತುಂಬ ಹುಷಾರಾಗಿರಬೇಕಾಗುತ್ತೆ. ಇಂತಹ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಈ ಕ್ಷಣಿಕಾವೇಶದಲ್ಲಿ, ಕೋಪದಲ್ಲಿ, ಹಠಕ್ಕೆ ಬಿದ್ದು ತಗೊಳ್ಳುವಂತಹ ಸಂದರ್ಭಗಳು ಬಂದಿರುವಂತಹ ನಿರ್ಧಾರಗಳು ತಗೊಳ್ಳೋಗ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಅನಾವಶ್ಯಕವಾಗಿ ಖರ್ಚುಗಳು, ವೆಚ್ಚಗಳು, ವ್ಯಯ ಮಾಡುವಂತಹ ಸಂದರ್ಭಗಳು ಬರಬಹುದು. ಅನಾವಶ್ಯಕವಾಗಿ ಸುಮ್ಮನೆ ಅವಶ್ಯಕ ಇಲ್ಲದಿರುವಂತಹ ವಸ್ತುಗಳಿಗೋಸ್ಕರ, ಸಮಸ್ಯೆಗಳಿಗೋಸ್ಕರ, ವಿಷಯಗಳಿಗೋಸ್ಕರ, ಮಿತ್ರರಿಗೋಸ್ಕರ ಯಾವುದೋ ಒಂದು ರೂಪದಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ ಆರೋಗ್ಯ. ಕೆಲವೊಮ್ಮೆ ಯಾವುದೇ ಸಮಸ್ಯೆ ಬಂದ್ರೂ, ಯಾವುದೇ ಜೀವನದಲ್ಲಿ ಒಂದು ಸವಾಲು ಬಂದ್ರೂ ಅದನ್ನು ಎದುರಿಸಬೇಕಾಗಿರೋದು ದೈಹಿಕವಾಗಿ, ಮಾನಸಿಕವಾಗಿ ಬಲವಾಗಿರಬೇಕಾಗಿರುತ್ತೆ. ಈ 2 ವಿಷಯಗಳಲ್ಲಿ ಬಲವಾಗಿರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕಾಗುತ್ತೆ. ಆರೋಗ್ಯದಲ್ಲಿ ತೊಂದರೆಗಳು ಬರದಂಗೆ ನೋಡ್ಕೋಬೇಕಾಗುತ್ತೆ. ಅನಾರೋಗ್ಯ ಸಮಸ್ಯೆಗಳು ಕಾಡುವುದಕ್ಕೆ ನೀವು ತಗೊಳ್ಳುವಂಥ ಆಹಾರ ವಿಷಯದಲ್ಲಾಗಿರಲಿ, ದೈಹಿಕ ವ್ಯಾಯಾಮದಲ್ಲಾಗಿರಲಿ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗತ್ತೆ. ಮತ್ತೊಂದೇನೆಂದರೆ ನಿಮ್ಮ ಜೀವನ ಅವಧಿಯಲ್ಲಿ, ನಿಮ್ಮ ಜೀವನದಲ್ಲಿ 3ನೇ ಬಾರಿ ಏನಾದರೂ ಈ ಸಾತಿ ಬರ್ತಾಯಿದ್ರೆ ತುಂಬ ಎಚ್ಚರವಾಗಿರಬೇಕಾಗುತ್ತೆ. ತುಂಬ ಪ್ರಿಕಾಷನ್ಸ್ ತಗೊಳ್ಬೇಕಾಗಿರುತ್ತೆ ಆರೋಗ್ಯದ ಬಗ್ಗೆ. ಏನಾದರೂ ಹಿಂದಿನ ದಿನಗಳಿಂದ ನೀವೇನಾದರೂ ದೀರ್ಘಕಾಲಿಕವಾಗಿ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಹುಷಾರ್. ಯಾಕಂದರೆ ಈ 3ನೇ ಬಾರಿ ನಿಮ್ಮ ಜೀವನದಲ್ಲಿ ಏನಾದರೂ ಸಾತಿ ಬರ್ತಾ ಇದೆ, 60-70 ವರ್ಷಗಳು ತುಂಬಿದೆ ಅಂದರೆ ನಿಮ್ಮ ಆರೋಗ್ಯದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಭರಣಿ ನಕ್ಷತ್ರದವರು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಮೇ 15ರ ನಂತರ ಈ ಮೇಷರಾಶಿಗೆ ಆಗಿರಲಿ, ಭರಣಿ ನಕ್ಷತ್ರಕ್ಕಾಗಿರಲಿ ಗುರುಬಲ ಅನ್ನೋದು ಕಮ್ಮಿ ಆಗುತ್ತೆ. ಈ 100 ದಿನಗಳ ಕಾಲ ಸ್ವಲ್ಪ ಆರೋಗ್ಯದಲ್ಲಿ, ವ್ಯವಹಾರಗಳಲ್ಲಿ ತಾಳ್ಮೆ, ಮೌನ, ಸಂಯಮನ ಎಲ್ಲವೂ ಇಟ್ಕೊಂಡು ನೀವೇನಾದರೂ ತುಂಬ ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಜುಲೈ 10ರಿಂದ ತುಂಬ ಅದ್ಭುತವಾಗಿರುತ್ತೆ. ಸಾತಿ ನಡೀತಾ ಇದೆ, ನೀವೆಲ್ಲಿದ್ದೆಲ್ಲ ಹೇಳಿದ್ರಲ್ಲ, ಅದೇಗೆ ಅಂದರೆ ಈ ಸಾತಿನ ಆರಂಭಿಕ ದಿನಗಳಲ್ಲಿ 100 ದಿನಗಳ ಕಾಲ ಈ ದೋಷ ಇರುತ್ತೆ. 100 ದಿನಗಳ ಅನಂತರ ಜುಲೈ 10ರಿಂದ ನಿಮಗೆ ಅದ್ಭುತವಾದಂತಹ ಯೋಗ, ರಾಜಯೋಗ ಮತ್ತೆ ಸಿಗುತ್ತೆ. 1 ವರ್ಷದ ಕಾಲ ಇರುತ್ತೆ. ಅಂದರೆ ನೆಕ್ಸ್ಟ್ ಇಯರ್ 2026 ಆಗಸ್ಟ್ವರೆಗೂ ನಿಮಗೆ ಈ ಅದ್ಭುತವಾದಂತಹ ಯೋಗ ಇರುತ್ತೆ. ಯಾವುದೇ ಹಣಕಾಸಿನ ಸಮಸ್ಯೆ ಇರೋಲ್ಲ, ಸಾಲಗಳು ತೀರಿಸ್ತೀರಾ, ಯಾವುದೇ ವಿಷಯವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಇಟ್ಕೊಂಡ್ರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀರಾ. ವಿವಾಹಾದಿ ಶುಭ ಕಾರ್ಯಗಳು ನಡೆಯುತ್ತೆ. ಸಂತಾನ, ಹೊಸ ಮನೆ ನಿರ್ಮಾಣ, ಈ ವೈವಾಹಿಕ ಜೀವನದಲ್ಲಿ ಅದ್ಭುತವಾದಂತಹ ವಿಷಯಗಳು ನಡೆಯೋದಕ್ಕೆ ಅನುಕೂಲ ಆಗುತ್ತೆ.
ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಸೊರಗಿ ಹೋಗಿರುವಂತಹ ಕೆಲವೊಂದು ವ್ಯಕ್ತಿಗಳು ವೈವಾಹಿಕ ಜೀವನದಿಂದ ತಾವು ಪಡ್ತಾ ಇರುವಂಥ ಕಷ್ಟಗಳಿಂದ ಸ್ವಲ್ಪ ಕಠಿಣವಾದಂತಹ ನಿರ್ಧಾರಗಳು ತಗೊಳ್ತಾರೆ. ಅಂದರೆ ಆ ವೈವಾಹಿಕ ಜೀವನದಿಂದ ಹೊರಗಡೆ ಬರೋದು, ಡಿವೋರ್ಸ್ಗೆ ಅಪ್ಲೈ ಮಾಡೋದು ಅಥವಾ ವಿಚ್ಛೇದನ ಪಡೆಯೋದು, ಈ ರೀತಿ ಸಮಸ್ಯೆಗಳು ಕೂಡ ನಡೆಯೋಕ್ಕೆ ಚಾನ್ಸಸ್ ಇರುತ್ತೆ. ಯಾಕೆಂದರೆ ತಾಳ್ಮೆಗೂ ಅಂತ ಒಂದು ಬೌಂಡ್ರಿ ಅಂತ ಇರುತ್ತೆ. ಆ ತಾಳ್ಮೆ ಮೀರಿದ ಮೇಲೆ ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಕೆಲವೊಂದು ಜನರ ಅಂದರೆ ಭರಣಿ ನಕ್ಷತ್ರದ ಜಾತಕರ ವಿಷಯದಲ್ಲಿ ಈ ರೀತಿ ಕಠಿಣವಾಗಿ ನಿರ್ಧಾರ ತಗೊಳ್ಳುವಂತಹ ಅವಕಾಶಗಳು, ಸಂದರ್ಭಗಳು ಗೋಚರವಾಗ್ತಾ ಇದೆ. ಎಷ್ಟು ದಿನ ಈ ಥರ ತಾಳ್ಮೆಯಿಂದ ಇರಬೇಕು, ಪ್ರಪಂಚಕ್ಕೆ, ಈ ಜಗತ್ತಿಗೆ ನಾನೆಂತ ತೋರಿಸ್ಬೇಕು, ಎಷ್ಟು ದಿನ ಈ ರೀತಿ ಒಬ್ಬರ ಅಡಿಯಲ್ಲಿ ನಾನು ಈ ಥರ ಬಾಧೆಗಳನ್ನು ಅನುಭವಿಸ್ತಾ ಇರಬೇಕು, ನನಗೆ ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ, ನಾನೇನು ಅಂತ ಪ್ರೂವ್ ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ಆತ್ಮಸ್ಥೈರ್ಯವಾಗಿರಲಿ, ಧೈರ್ಯವಾಗಿರಲಿ ನಿಮ್ಮಲ್ಲಿ ತುಳುಕ್ತಾ ಇರುತ್ತೆ. ಆದ್ದರಿಂದ ಈ ರೀತಿ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ನಿಮಗೆ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. 2026 ಆಗಸ್ಟ್ ವರೆಗೂ ಇಲ್ಲಿಯವರೆಗೂ ಒಂದು ವರ್ಷದ ಕಾಲ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಯಾವುದೇ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಕು, 7.5 ನಡೀತಾ ಇದೆ, ಈ ರೀತಿ ತೊಂದರೆಗಳು ಆಕಸ್ಮಿಕವಾಗಿ 100 ದಿನಗಳ ಕಾಲದಲ್ಲಿ ನಡೆದಿದೆ. ಮತ್ತು ಯಾವ ರೀತಿ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಜಾತಕ ಚಕ್ರ ನೀವೇನಾದರೂ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ನಿಮ್ಮ ಹತ್ರ ಜಾತಕ ವಿಷಯಗಳಂದರೆ ಜನನ ದಿನಾಂಕ, ಜನನ ಸಮಯ ಏನಾದರೂ ಇದ್ದರೆ ಒಮ್ಮೆ ನಿಮ್ಮ ಜಾತಕ ಚಕ್ರವನ್ನು ನೀವು ಒಮ್ಮೆ ನೋಡ್ಕೊಳ್ಳಿ. ಯಾಕಂದರೆ ಈ 2ನೇ ಸ್ಥಾನ, ದ್ವಿತೀಯ ಸ್ಥಾನ, ಷಷ್ಠಮ ಸ್ಥಾನ, ದಶಮ ಸ್ಥಾನ ಇದು ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ, ಇದರಲ್ಲಿ ತುಂಬ ಅದ್ಭುತವಾಗಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ವಿಶೇಷವಾಗಿರುವಂತಹ ರಾಜಯೋಗ, ಅದ್ಭುತವಾಗಿರುವಂತಹ ಯೋಗ ಕಾಲ ನಡೀತಾ ಇದೆ ಈ ವರ್ಷ ಅಂತಾನೆ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಭರಣಿ ನಕ್ಷತ್ರ ಶುಕ್ರನಿಗೆ ಸಂಬಂಧಪಟ್ಟಿರುವಂತಹ ನಕ್ಷತ್ರ. ಶುಕ್ರ ಅಂದ್ರೇ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂತಹ ಪರಮ ಅನುಗ್ರಹವನ್ನು ಹೊಂದಿರುವಂತಹ ನಕ್ಷತ್ರ ಆಗಿರೋ ಕಾರಣದಿಂದ ಈ ನಕ್ಷತ್ರ ಅನುಕೂಲ ಇದ್ದರೆ ಯಾವ ರೀತಿಯಲ್ಲಿ ಯೋಗ ಇರುತ್ತೋ, ಅನುಕೂಲ ಇಲ್ಲದಿದ್ದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಆದ್ದರಿಂದ ನೀವು ಈ ವರ್ಷ ಅದ್ಭುತವಾದ ಭರಣಿ ನಕ್ಷತ್ರದವರು ಅದ್ಭುತವಾದ ಫಲಗಳನ್ನು ಪಡಿಬೇಕು. ಯಾವುದೇ ದೋಷಗಳಿರಬಾರ್ದು, ಎಲ್ಲದರಲ್ಲಿ ದಾಂಪತ್ಯ ಜೀವನದಲ್ಲಿ ಯಾವುದೇ ಬಿರುಕಿರಬಾರ್ದು, ಅನ್ಯೋನ್ಯವಾಗಿರಬೇಕು, 100 ಕಾಲು ಬದುಕಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಒಂದು ಅದ್ಭುತವಾದ ಪರಿಹಾರ ಏನಪ್ಪ ಅಂದರೆ ನಲ್ಲಿ ಗಿಡ. ಈ ನಲ್ಲಿ ಗಿಡಕ್ಕೆ ನಿಮ್ಮ ಅಂಗಳದಲ್ಲಾಗಿರಲಿ ಅಥವಾ ನಿಮ್ಮ ತೋಟದಲ್ಲಾಗಿರಲಿ ಏನಾದರೂ ನೀವು ಬೆಳೆಸ್ತಾ ಇದ್ದರೆ ಪ್ರತಿನಿತ್ಯ ಇದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ನೀವು ಆರಾಧಿಸುವುದರಿಂದ, ಈ ನಲ್ಲಿ ಗಿಡ ಬುಡದಲ್ಲಿ ನೀವು ಏನಾದರೂ ದೀಪಾರಾಧನೆ ಮಾಡುವುದರಿಂದ ಅದ್ಭುತವಾದಂತಹ ಫಲಗಳು ಭರಣಿ ನಕ್ಷತ್ರದವರಿಗೆ ಸಿಗುತ್ತೆ. ನಾವು ಕಾರ್ತೀಕ ಮಾಸದಲ್ಲಿ ವನಭೋಜನವನ್ನು ಮಾಡ್ತಾ ಇರ್ತೀವಲ್ವಾ, ಅದೇ ನಲ್ಲಿ ಗಿಡನೇ. ಈ ನಲ್ಲಿ ಗಿಡಕ್ಕೆ ನೀವೇನಾದರೂ ಪ್ರತಿನಿತ್ಯ ಆರಾಧನೆ ಮಾಡ್ತಾ ಪೂಜೆ ಪುನಸ್ಕಾರಗಳು ನಮಸ್ಕಾರ ಮಾಡ್ತಾ ಇದ್ದರೆ ಈ ರೀತಿ ದೋಷಗಳು ಏನೂ ಇರೋಲ್ಲ. ಮುಖ್ಯವಾಗಿ ಇಲ್ಲ ನಮ್ಮ ಮನೆ ಅಂಗಳದಲ್ಲಿಲ್ಲ ಅಂದರೆ ಹೋಗಿ ಒಂದು ಹೊಸ ನಲ್ಲಿ ಗಿಡ ತಗೊಂಡು ನಿಮ್ಮ ಅಂಗಳದಲ್ಲಿ ತುಳಸಿ ಗಿಡ ಬೃಂದಾವನದ ಪಕ್ಕೇಲೆ ನೀವು ಅದನ್ನು ನೀವು ಬೆಳೆಸೋದಾಗಲಿ, ಅದಕ್ಕೆ ದಿನ ನೀರಕ್ಕೆ ಹಾಕ್ಬಿಟ್ಟು ಅದನ್ನು ನೀವು ಬೆಳೆಸೋದಾಗಿ ಮಾಡಿದ್ರೂ ನಿಮಗೆ ಉತ್ತಮವಾದ ಫಲಗಳು ಸಿಗುತ್ತೆ. ಮುಖ್ಯವಾಗಿ ಸುಮಂಗಳಿಯರು ಈ ಪ್ರತಿ ಶುಕ್ರವಾರ ಯಾರೋ ಒಬ್ಬರಿಗೆ ಒಬ್ರಿಗಾದರೂ 5 ಜನಕ್ಕೆ 10 ಜನಕ್ಕೆ ಅನ್ನದಾನ ಮಾಡೋಕ್ಕೆ ಸ್ವಲ್ಪ ಜನಕ್ಕೆ ಆಗಲ್ಲ, ಅಟ್ಲೀಸ್ಟ್ ಒಬ್ರಿಗಾದರೂ ನೀವು ಮನೆಗೆ ಆಹ್ವಾನ ಮಾಡಿ ಆತಿಥ್ಯ ಮಾಡಿದ್ರೆ, ಅಂದರೆ ಅವರಿಗೆ ಹೊಟ್ಟೆ ತುಂಬ ಹಸಿಕೊಂಡವರಿಗೆ ಅನ್ನದಾನವನ್ನು ಮಾಡಿದರೆ ನಿಮಗೆ ಮಹಾಲಕ್ಷ್ಮಿಗೆ ತುಂಬ ಕರುಣೆ ಮಾಡ್ತಾರೆ, ಶುಕ್ರ ಅನುಗ್ರಹ ಸಿಗುತ್ತೆ. ಆದ್ದರಿಂದ ನಿಮಗೆ ಸಕಲ ಸಂಪತ್ತಾಗಿರಲಿ, ಜೀವನದಲ್ಲಾಗಿರಲಿ, ಕೌಟುಂಬಿಕ ಜೀವನ ಅದ್ಭುತವಾದಂತಹ ಫಲಗಳು ಇರುತ್ತೆ. ಇನ್ನು ಈ 7.5 ಸಂದರ್ಭಗಳಲ್ಲಿ ಭರಣಿ ನಕ್ಷತ್ರದವರು ಯಾವ ವಿಷಯಗಳಿಗೆ ದೂರ ಇರಬೇಕು ಅಂದರೆ, ಕಠಿಣವಾಗಿ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ತಗೊಳ್ಬೇಡಿ.
ಯಾಕಂದರೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಹಿರಿಯರ ಸಪೋರ್ಟ್ ಆಗಿರಲಿ, ನಿಮ್ಮ ಬಂಧುಗಳ ಸಪೋರ್ಟು, ಮಿತ್ರಗಳ ಸಪೋರ್ಟು, ಯಾರು ಸಪೋರ್ಟ್ ಇರಲ್ಲ. ಯಾಕಂದರೆ ನೀವು ಒಬ್ಬರೇ ಹೋರಾಡಬೇಕಾಗಿರುತ್ತೆ ನೀವೇನಾದರೂ ಕಠಿಣವಾದಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ. ಇನ್ನೊಂದು ಏನು ವಿಷಯಪ್ಪ ಅಂದರೆ, ನೀವು ಎಷ್ಟೇ ಕಷ್ಟಪಟ್ಟರು, ಎಷ್ಟು ಗಂಟೆಗಳ ಕಾಲ ಕಷ್ಟಪಟ್ಟರು ಅದಕ್ಕೆ ತಕ್ಕಂತೆ ಫಲ ಅನ್ನೋದು ನಿಮಗೆ ಇರಲ್ಲ, ಒಂದು ಐಡೆಂಟಿಟಿ ಗುರುತುವಿಕೆ ಅನ್ನೋದಿರಲ್ಲ. ಆದ್ದರಿಂದ ಒಂದು ನಿರಾಶೆ ಮತ್ತು ಬೇಜಾರು ಅನ್ನೋದು ಉಂಟಾಗುತ್ತೆ, ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಈ ರೀತಿ ಸಾಡೆ ಸಾತಿನಲ್ಲಿ ಸಮಸ್ಯೆಗಳಿರುತ್ತೆ. ಆದ್ದರಿಂದ ನೀವು ಸಾಕಷ್ಟು ಶ್ರೀ ಶನಿ ಮಹಾತ್ಮನ ಪ್ರತಿ ಶನಿವಾರ ನೀವು ಶನಿ ಮಹಾತ್ಮನ ದರ್ಶನ, ನವಗ್ರಹ ಪ್ರದಕ್ಷಿಣೆ ಮಾಡಿಕೊಳ್ಳೋದು, ಶನಿ ಮಹಾತ್ಮನಿಗೆ ಕಪ್ಪು ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸೋದು, ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ಮತ್ತು ಶನಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಾಠನೆ ಮಾಡಿ. ಓಂ ಶಂ ಶನಿಯೇ ನಮಃ ಅನ್ನುವ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯವೂ ಪಠನೆ ಮಾಡೋದರಿಂದ ಅತ್ಯದ್ಭುತವಾದಂಥ ಫಲಗಳು ನಿಮ್ಮದಾಗುತ್ತೆ. ನಿಮ್ಮ ಜೀವನ ಈ ವಿಶ್ವಾವಸು ವರ್ಷದಲ್ಲಿ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.